ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಪತ್ನಿ ವಿಜೇತಾ ಅವರು ಪಬ್ಲಿಕ್ ಟಿವಿಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಮೈಸೂರು ಮೂಲದ ಅರುಣ್ ಯೋಗಿರಾಜ್ ಅವರ ಪತ್ನಿ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಒಂದು ಪರಿಶ್ರಮ ಏನಿದೆ, ಆ ಪರಿಶ್ರಮಕ್ಕೆ ಸಿಕ್ಕಂತಹ ಫಲ ಇದು ಅಂತ ಅವರು ತಮ್ಮ ಸಂಭ್ರಮ ಸಂತಸವನ್ನ ಈ ಮೂಲಕವಾಗಿ ಹಂಚಿಕೊಂಡಿದ್ದಾರೆ. ಇಡೀ ದೇಶವೇ ಅಯೋಧ್ಯೆಯ ಶ್ರೀರಾಮನ ದರ್ಶನಕ್ಕೆ ಕಾದು ನಿಂತಿದೆ. ಕನ್ನಡಿಗರ ಒಂದು ಸೌಭಾಗ್ಯ, ಅದರಲ್ಲೂ ಮೈಸೂರಿಗರ ಒಂದು ಸೌಭಾಗ್ಯ, ಬಾಲರಾಮನನ್ನು ಕೆತ್ತಿರುವಂಥದ್ದು ಮೈಸೂರಿನ ಅತ್ಯಂತ ಪ್ರಖ್ಯಾತವಾದಂತಹ ಶಿಲ್ಪಿ ಅರುಣ್ ಯೋಗಿರಾಜು ಕೆತ್ತಿದಂತಹ ಬಾಲರಾಮನ ಮೂರ್ತಿಯೇ ಈಗ ಪೂಜೆಗೆ ಆಯ್ಕೆಯಾಗಿರುವಂಥದ್ದು. ಈಗ ಅದ್ರ ಬಗ್ಗೆ ಮಾತಾಡೋದಕ್ಕೆ ಯೋಗಿರಾಜ್ ಅವರ ಪತ್ನಿ ವಿಜೇತಾ ಅವರಿಗೆ ನಮ್ಮ ಜೊತೆಯಲ್ಲಿದ್ದಾರೆ. ಮೇಡಮ್, ನಿಮ್ಮ ಯಜಮಾನರು ಕೆತ್ತಿರುವಂಥದ್ದು, ನಾವು ಮೈಸೂರಿನವರಾಗೆ ನಮಗೆ ಇಷ್ಟೊಂದು ಖುಷಿ ಇದೆ, ನೀವು ಎಷ್ಟು ಸಂತೋಷ ಪಡ್ತಾ ಇದ್ದೀವಿ? ತುಂಬ ಸಂತೋಷ ಪಡ್ತಾ ಇದ್ದೀವಿ. ಹೇಳಲಿಕ್ಕೆ ಆಗ್ತಾ ಇಲ್ಲ, ಎಕ್ಸ್ಪ್ರೆಸ್ಸು ಮಾಡೋಕ್ಕಾಗ್ತಾ ಇಲ್ಲ, ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಾನು ಮೊನ್ನೆ ಅವ್ರನ್ನ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾಯಿದ್ರು, ನನ್ನ ಮಿಸ್ಸಸ್ದು ಒಂದು ಕಂಪ್ಲೇಂಟ್ ಇದೆ, ನನಗೆ ಟೈಮ್ ಕೊಡಲ್ಲ ಅಂತ ಹೇಳ್ತಾಯಿದ್ರು. ಇವತ್ತು ಸಾರ್ಥಕ ಅನ್ನಿಸ್ತಾ ಇದೆಯಾ? ಹೌದು, ಜೀವನ ಸಾರ್ಥಕ ಆಗೋಯ್ತು ನಮ್ಮದೆಲ್ಲ. ಯಾಕೆಂದರೆ ಮೇಡಮ್, ಎಲ್ರಿಗೂ ಈ ಥರೊಂದು ಅವಕಾಶ ಸಿಗೋದಿಲ್ಲ. ಯಾಕಂದರೆ ಅಯೋಧ್ಯೆಯಲ್ಲಿದೆ, ದೇಶದಲ್ಲಿ ಲಕ್ಷಾಂತರ ಜನ ಶಿಲ್ಪಿಗಳಿದ್ದಾರೆ. ಮೈಸೂರಿನ ಈ ಕಲಾ ಇವರಿಗೆ ಸಿಗುತ್ತೆ ಅನ್ನೋದಾದರೆ ಇದು ಯಾವುದೋ ಒಂದು ಜನ್ಮದ ಪುಣ್ಯ, ನಮ್ಮ ಪುಣ್ಯನೇ ಅದು. ಸಿಗದೇ ಒಂದು ಅದೃಷ್ಟ ಅಂತ ಗೊತ್ತು. ಮತ್ತು ಪುಣ್ಯ ಅಂತೂ ಪೂರ್ವಜರ ಪುಣ್ಯ, ನಮ್ಮ ಪುಣ್ಯ ಎಲ್ಲನೂ ಅಂತ ಅಂದ್ಕೊಂಡಿದ್ದೀವಿ ನಾವು. ಅಂದರೆ ಭಾವುಕರಾಗ್ತಾ ಇದ್ದೀರಿ ಅಂದರೆ ಖುಷಿ ಹೇಳಲಿಕ್ಕೆ ಆಗ್ತಿಲ್ಲ ನನಗೆ. ಏನು ಫೀಲಿಂಗ್ ಆಗ್ತಾ ಇದೆ ಅಂತಲೇ ಹೇಳಲಿಕ್ಕೆ ಆಗ್ತಿಲ್ಲ. ಕೈಕಾಲೆಲ್ಲ ಥಂಡಿ ಆಗ್ತಾ ಇದೆ ನಮಗೆ. ಮಾತಾಡಿದ್ರೆ ಈಗ ಸೆಲೆಕ್ಟ್ ಆದಮೇಲೆ ಮಾತಾಡಿದೆ, ಅವ್ರಿಗೂ ವಿಷಯ ತಿಳಿಸಿಲ್ಲ ಇನ್ನು. ಟ್ರಸ್ಟ್ ಅವರು ಮೀಡಿಯಾಯಿಂದನೇ ಗೊತ್ತಾಗ್ತಾ ಇರೋದು ನಮಗೆಲ್ಲ. ಅವರು ಅಲ್ಲಿದ್ದಾರೆ ಅಯೋಧ್ಯದಲ್ಲಿ. ಅಂದರೆ ಕಳೆದ 6 ತಿಂಗಳಿಂದನೂ ಕೂಡ ಅವ್ರನ್ನ ಮಿಸ್ ಮಾಡ್ಕೋತಾಗಿದ್ದು, ಇವತ್ತಿಗೆ ಅದು ಸಾರ್ಥಕ ಅನ್ನಿಸ್ತಾ ಇದೆ ನಿಮಗೆ? ಹೌದು, ಮಿಸ್ ಮಾಡಿದ್ದು ಎಲ್ಲ ಅದೆಲ್ಲ ಮರ್ತೇ ಹೋಗಿದೆ ನಮಗೆ. ಈ ವಿಷಯ ತಿಳ್ಕೊಂಡು ಅದೆಲ್ಲ ನಮ್ಗೆ ಕಷ್ಟ ದೂರ ಇದ್ದು ಜೀವನ ಎಲ್ಲ ಮರ್ತೋಗಿದೆ. ನಾವು ಆ ಫೇಸೇ ಒಂಥರ ಬ್ಲೈಂಡ್ ಆಗೋಗ್ಬಿಟ್ಟಿದ್ದೀವಿ. ಕಂಪ್ಲೇಂಟ್ ಮಾಡಲ್ಲ ನೀವು, ನನಗೆ ಟೈಮ್ ಕೊಡಲ್ಲ ಅಂತ? ಕಂಪ್ಲೇಂಟ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಆ ಶಂಕರಾಚಾರ್ಯ ಮಾಡಿದಾಗಿಂದನೂ ನಾವು ಅದಾದಮೇಲೆ ಅವರು ಇಲ್ಲವೇ ಇಲ್ಲ. ಇದು ಬರೀ ಡೆಲ್ಲಿನ ಆ ಕಡೆನೇ ಇದು ನ್ಯಾಷನಲ್ ಇಂಪಾರ್ಟೆನ್ಸ್ ಪ್ರಾಜೆಕ್ಟೇ ಮಾಡ್ತಿದ್ರು. ಆಗಿಂದ ಹೇಳಿ ನಾವೇನೇ ಏನೋ ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತಲೇ ನಾವೇನೇ. ಯಾಕೆಂದರೆ ಮೇಡಮ್, ಅಯೋಧ್ಯೆ ಬಾಲರಾಮನ ಅದು ನಾವ್ಯಾರೂ ಇರೋದಿಲ್ಲ, ನಾವ್ಯಾರೂ ಇಲ್ಲದೇ ಇದ್ದಾಗಲೂ ಕೂಡ ಅದಕ್ಕೆ ಪೂಜೆ ನಡೆಯುತ್ತೆ. ಶತಮಾನಗಳ ಕಾಲ ಪೂಜೆ ನಡೆಯುತ್ತೆ. ಅಂಥದ್ದನ್ನು ಕೆತ್ತಿದಂಥವ್ರು ನಿಮ್ಮ ಯಜಮಾನರು ಅನ್ನುವಂಥದ್ದು ನನ್ನ ಪ್ರಕಾರವಾಗಿ ಇಡೀ ನಿಮ್ಮ ಜೀವಮಾನದ ದೊಡ್ಡ ಸಾಧನೆ ಅದು. ಹೌದು, ನಮಗೆ ಹೆಮ್ಮೆ, ನಮ್ಮ ಲೈಫ್ದು ಇದು ಸಾಧನೆ ಆಗೋಗಿದೆ, ಸಾಧನೆ ಇದು. ಮತ್ತು ಏನು ಹೇಳೋದು, ಎಲ್ಲ ಮೈಸೂರು, ಕರ್ನಾಟಕ ಎಲ್ಲರೂ ಹೆಮ್ಮೆ ಪಡುವಂಥ ವಿಷಯ. ನ್ಯಾಷನಲ್ ಇಂಡಿಯಾ ಹೆಮ್ಮೆ ಪಡೆಯೋಂಥ, ನಮ್ಮ ಭಾರತ ಹೆಮ್ಮೆ ಪಡೆಯೋಂಥ ವಿಷಯ ಇದು. ಹೇಳ್ತಿದ್ರ ಏನೋ ಸೆಲೆಕ್ಟ್ ಆಗ್ಬೋದು ಅನ್ನೋದು? ಅವ್ರು ಆ ಥರ ಇಲ್ಲ. ಅವರು ತುಂಬ ಸಿಂಪಲ್. ನಂದು 100% ಕೊಟ್ಟಿದ್ದೀನಿ, ಇನ್ನು ದೇವ್ರಿಚ್ಛೆ. ನಾನು ಏನೇನು ನನಗೆ ಗೊತ್ತಿರೋದು ಎಲ್ಲನೂ ನಾನು ನಂದು 100 ಇದು ಎಲ್ಲೂ ಮೋಸ ಮಾಡದೆ 100% ಕೊಟ್ಟಿದ್ದೀನಿ ಅಂತಲೇ ಅಂದಿರೋದು. ಅಂದರೆ ಯಾಕಂದರೆ ಮೊನ್ನೆ ಬಂದಿದ್ರಲ್ಲ, ಮೊನ್ನೆ ಬಂದಾಗ ಹಂಚ್ಕೋತಾ ಇದ್ರಿ, ಹೆಂಗಾಯ್ತು? ನೀವು ನೋಡಿದ್ದೀರಾ ಅದನ್ನ? ನೋಡಿದ್ದೀರಿ. ಯಾಕೆಂದರೆ ಅದನ್ನ ಇನ್ಯಾರು ನೋಡೇ ಇಲ್ಲ. ಮೋಸ್ಟ್ಲಿ ಶಿಲ್ಪಿಯ ನಂತರದಲ್ಲಿ ಅವ್ರ ಮಿಸ್ಸಸ್ ನೀವೇ ನೋಡಿರ್ಬೇಕು ಅದನ್ನು. ಅದು ಅವ್ರ ಫೋನ್ನಲ್ಲಿ ತೋರಿಸಿದ್ರು. ಆವಾಗ ನನಗಂತೂ ದೇವರೇ ಕಾಣಿಸ್ಬಿಟ್ಟಿದ್ರು ಅವತ್ತು. ನನ್ನ ಕಣ್ಣಲ್ಲೂ ನೀರು ಬಂದುಬಿಡ್ತು ಫೋಟೋ ನೋಡಿನೇ. ಅಷ್ಟು ಚೆನ್ನಾಗಿದೆ ಅಂತ, ಅಷ್ಟು ಚೆನ್ನಾಗಿ. ಅಂದರೆ ಬಾಲರಾಮನ ಎದ್ದು ಬರೋ ರೀತಿಲಿ ಎದ್ದು ಬಂದ ರೀತಿನೇ ಇದೆ. ನಿಮ್ಗೆ ಆಗ ಅನಿಸ್ತಾ ಇದು ನನಗೆ ಸೆಲೆಕ್ಟ್ ಆಗುತ್ತೆ ಅನ್ನುವಂಥ? ನನಗಂತೂ ಅನಿಸಿತ್ತು. ಮತ್ತು ಈಗ ನೋಡ್ತಾ ಇದ್ದೀರಾ ರಿಸಲ್ಟ್, ಎಲ್ಲರಿಗೂ ಅನಿಸಿದೆ. ಮಕ್ಕಳಿಗೆ ಗೊತ್ತಾಗುತ್ತಾ ಅದೆಲ್ಲ ವಿಚಾರ? ಅಂದರೆ ಗೊತ್ತಾಗುವಂಥ ವಯಸ್ಸು 7 ವರ್ಷ. ಬಟ್ ಅರ್ಥ ಆಗ್ತದೆ ಇವಳಿಗೆ, ನೋಡಿದಾಳೆ, ಅರ್ಥ ಮಾಡ್ಕೊಳ್ತಾಳೆ ಎಲ್ಲ.
ನಾನು ಮೊನ್ನೆ ಹೇಳ್ತಾ ಇದ್ರು ನನಗೆ ಇದಕ್ಕಿಂತ ದೊಡ್ಡದು ಇನ್ಯಾವುದು ಕೆಲಸನೇ ಬೇಡ, ಯಾಕಂದರೆ ಇದೇ ಇಂಥದ್ದು ಸಾಧನೆ ಮಾಡಿದ್ಮೇಲೆ ಇನ್ನೇನು ಉಳಿದೇ ಇಲ್ಲ ನನಗೆ ಅಂತ. ನಿಮಗೂ ಹಂಗೆ ಅನ್ನಿಸ್ತಾ ಇದೆಯೇನು? ಹೌದು. ಅಯೋಧ್ಯ ಅಂದ್ರೇ ನಮ್ಮದು ಸೆಂಟಿಮೆಂಟ್ ಅದು. ಹಿಂದೂ ಆಗಿ ನಮ್ಮದು ಒಂಥರ ಸೆಂಟಿಮೆಂಟ್ ಅದು. ರಾಮನ್ನೇ ಕೆತ್ಬಿಟ್ಟಿದ್ದಾರೆ ಅಂದರೆ ಇನ್ನೇನಿದೆ ಅದು ಗರ್ಭಗುಡಿಯಲ್ಲಿ ಇಡೋಂಥದ್ದು. ನಾವೆಲ್ಲರೂ ಈಗ ನಮಗೊಂದು ಅದು ಪಿಲಿಗ್ರಿಮೇಜ್ ಸ್ಪಾಟ್ ಅದು. ನಾವು ಇಷ್ಟು ಕೆಲಸದ್ರಲ್ಲೂ ಅದೇ ಮೇಲು, ಅದಕ್ಕಿಂತನೂ ಇಲ್ವೇ ಇಲ್ಲ ಅಂತ ಅನಿಸ್ಬಿಟ್ಟಿದೆ. ಯಾಕಂದರೆ ಜಾತಿಗಳು ಏನೇ ಇರ್ಬೋದು, ಆದರೆ ಧರ್ಮ ಅಂತಂದ ಬಂದಾಗ ಶ್ರೀರಾಮ ಅನ್ನುವಂಥದ್ದೇ ಹಿಂದೂಗಳ ಪಾಲಿಗೆ ಅತ್ಯಂತ ದೊಡ್ಡ ಮತ್ತು ನಮಗೆಲ್ಲ ಖುಷಿ ಪಡುವಂಥ ಅಂಥ ದೇವ್ರು ಕೆತ್ತಿರುವಂಥದ್ದೇ ಭಾಳ ವಿಶಿಷ್ಟ. ಹೌದು. ಅದೇ ಸಾರ್ಥಕ ಆಗೋಯ್ತು ಲೈಫು. ನಿಮ್ಮಿಂದ ಕಂಪ್ಲೇಂಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದೀರಿ. ನಾನು ಕಂಪ್ಲೇಂಟ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಇಲ್ಲ, ನನಗಂತೂ ಅವರು ಹೋಗಿ ಈ ಥರ ನ್ಯಾಷನಲ್ ಇಂಪಾರ್ಟೆನ್ಸ್ ಪ್ರಾಜೆಕ್ಟ್ ಆಗಲಿ, ನಮ್ಮದು ಸಂಸ್ಕೃತಿನ ಇದು ಉಳಿಸ್ಕೊಳ್ಳೋಂಥ ಪ್ರಾಜೆಕ್ಟ್ ಮಾಡೋದಾಗಲಿ ನನಗೇನು ಅಭ್ಯಂತರ ಇಲ್ಲ. ನಾನು ಸಂತೋಷ ಆಗ್ತದೆ ನಮಗೆ. ಇದು ಅರುಣ್ ಯೋಗಿರಾಜ್ ಅವರ ಪತ್ನಿಯ ಮಾತು. ಸಹಜವಾಗಿಯೇ ಸಂತೋಷ ಇದೆ. ನಮಗೆ ಮೈಸೂರಿನವರಾಗಿ ನಮಗೆ ಅಷ್ಟು ಸಂತೋಷ ಇರಬೇಕಾದ್ರೆ ಅವರ ಪತ್ನಿಯಾಗಿ ಅವರಿಗೆ ದೊಡ್ಡ ಮಟ್ಟದ ಸಂತೋಷ ಇದೆ. ಹಾಗಾಗಿ ಇನ್ಮೇಲಿಂದ ಅವ್ರು ಟೈಮ್ ಕಡಿಮೆ ಕೊಟ್ಟರು ಕೂಡ ನಾನು ಕಂಪ್ಲೇಂಟ್ ಮಾಡಲ್ಲ ಅನ್ನುವಂಥದ್ದನ್ನು ಕೂಡ ಅಧಿಕೃತವಾಗಿ ಈಗ ಅವರು ಮಾಧ್ಯಮದ ಮೂಲಕವಾಗಿ ಅರುಣ್ ಯೋಗಿರಾಜ್ ಅವ್ರಿಗೂ ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.